ಹಾಯ್ ಫ್ರೆಂಡ್ಸ್, ನಾನು ಉತ್ತರ ಕನ್ನಡತಿ ಮಾಲಾ ಸಲಗರ್. ಇವತ್ತು ನಾನು ಮಾಡ್ತಿರ್ತಕ್ಕಂಥ ವಿಡಿಯೋ ಗರ್ಭಿಣಿ ಮಹಿಳೆಯರಲ್ಲಿ ಗಂಡು ಮಗುವಿನ ಸಾಧ್ಯತೆಗಳು. ಅಂದರೆ ಗಂಡು ಮಗು, ಹೊಟ್ಟೆಲಿರೋ ಮಗು ಗಂಡು ಮಗು ಆಗಿದ್ರೆ ಯಾವೆಲ್ಲ ಸಾಧ್ಯತೆಗಳು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂಥದನ್ನು ನಾನು ಈ ವಿಡಿಯೋ ಮೂಲಕ ಒಂದು 5-6 ಲಕ್ಷಣಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ 2-3 ಲಕ್ಷಣಗಳಿದ್ರೂ ಕೂಡ ಗಂಡು ಮಗು ಅಂತ ನೀವು ಊಹಿಸ್ಕೊಳ್ಳಬಹುದು. ಈ ವಿಡಿಯೋದಲ್ಲಿ ಹೇಳಿದ್ದು ಯಾವುದೂ ಕೂಡ ಡೆಫಿನೆಟ್ ಅಂತ ಇಲ್ಲ, ಸಾಧ್ಯತೆಗಳು. ಇವಾಗ ನನ್ನ ಅನುಭವದ ಲಕ್ಷಣಗಳನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಮೊದಲನೇದಾಗಿ ಮಾರ್ನಿಂಗ್ ಸಿಂಟಮ್ಸ್. ಗರ್ಭಿಣಿ ಮಹಿಳೆಯರಲ್ಲಿ ಹುಟ್ಟುವ ಮಗು ಗಂಡು ಮಗು ಆಗಿತ್ತಂದರೆ ಮಾರ್ನಿಂಗ್ನಲ್ಲಿ ಯಾವುದೇ ಕೂಡ ಸಿಂಟಮ್, ಈಗ ವಾಮಿಟಿಂಗ್ ಆಗಲಿ ಅಥವಾ ಟಯರ್ಡ್ನೆಸ್ ಆಗಲಿ, ಕೆಲಸ ಮಾಡಲು ಆಗೋದಿಲ್ಲ, ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಅದೇ ಹುಡುಗಿ ಆಗಿತ್ತಂದರೆ, ಹೆಣ್ಣು ಮಗು ಇತ್ತಂದರೆ ತುಂಬ ವಾಮಿಟಿಂಗ್ ಆಗುತ್ತೆ ಕೆಲವರಿಗಂತೂ ಬಹಳ. ಆಮೇಲೆ ಎರಡನೇದು ಡ್ರೈ ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ, ಎಲ್ಲ ಫುಲ್ ನಮಗೆ ಡ್ರೈನೆಸ್ ಕಾಣ್ಬಿಡುತ್ತೆ. ಲಿಫ್ಟ್ ಕೂಡ ಒಣಗಿ ಥರ, ಈ ಥರ ತುಂಬ ಡ್ರೈ ಆಗಿಬಿಡುತ್ತೆ ನಮ್ಮ ಸ್ಕಿನ್ನೆಲ್ಲ. ಥರ್ಡ್ ಲಕ್ಷಣ ಅಂದರೆ ಆಯಿಲ್ ಫುಡ್, ಜಾಸ್ತಿ ಖಾರ ಐಟಮನ್ನು ನಮಗೆ ತಿನ್ನಬೇಕನ್ಸುತ್ತೆ, ಸ್ವೀಟ್ ಇಷ್ಟ ಆಗೋದಿಲ್ಲ ಅಷ್ಟಾಗಿ. ನಾಲ್ಕನೇದಾಗಿ ಫ್ಯಾಟ್, ತುಂಬ ವೆಯ್ಟ್ ಲೆಸ್ ಅಂತಾರಲ್ಲ, ಇವಾಗ ಹೊಟ್ಟೆ ಕೂಡ ಜಾಸ್ತಿ ಬರೋದಿಲ್ಲ. ಹುಡುಗಾದರೆ ಮೊದಲಿನ ಥರ ನಾರ್ಮಲ್ ಆಗಿರ್ಬೋದು. ಅದೇ